ಸಿದ್ದರಾಮಯ್ಯನವರು ನಾಗೇಂದ್ರರವರನ್ನ ಕರೆದು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ ಅಂತ ಸುದ್ದಿ. ಆದರೆ ಸಚಿವ ನಾಗೇಂದ್ರರವರು ನಾನು ರಾಜೀನಾಮೆ ನಂದು ಕೇಳಿದರೆ ಎಲ್ಲರದ್ದು ಬಹಿರಂಗಪಡಿಸ್ತೇನೆ ಅಂತೇಳಿ ಬೆದರಿಕೆ ಹಾಕಿದ್ದಾರೆ ಅನ್ನೋದು ಸುದ್ದಿ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಸಂದಿಗ್ಧದಲ್ಲಿದ್ದಾರೆ ಅಂತ ನಮಗನ್ಸುತ್ತೆ. ಆ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಬಡವರ ಹಣ, ದುರ್ಬಲರ ಹಣ, ಧ್ವನಿಯಿಲ್ಲದಿದ್ದವರ ಹಣ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಗ್ಗೆ ಕೆಲಸ ಮಾಡ್ತೇನೆ ಅಂತ ಹೇಳುವಂಥ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 87 ಕೋಟಿ ರೂಪಾಯಿ ಆ ಬಡವರ ಶಿಕ್ಷಣಕ್ಕೆ, ಅವರ ಉದ್ಯೋಗಕ್ಕೆ, ಆರೋಗ್ಯಕ್ಕೆ, ವಸತಿಗೆ ಮೀಸಲಿಟ್ಟಂಥ ಹಣ ಇವತ್ತು ಕಂಪನಿಗಳಿಗೆ, ಬೇರೆ ಬೇರೆ ಕಂಪನಿಗಳ ಖಾತೆಗೆ ಹೋಗ್ತದೆ ಅನ್ನುವಂಥ ಒಂದು ಪರಂಪರೆ ಮತ್ತು ವ್ಯವಸ್ಥೆ ತುಂಬ ರಾಜ್ಯದಲ್ಲಿ ಆತಂಕ ಕಡಿಮೆ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಸಚಿವರ ರಾಜೀನಾಮೆ ಕೇಳಲಾಗದಷ್ಟು, ಪಡೆಯಲಾಗದಷ್ಟು ಮುಖ್ಯಮಂತ್ರಿಗಳು ದುರ್ಬಲರಾಗಿದ್ದಾರೋ ಎನ್ನುವಂಥ ಆತಂಕ ಇವತ್ತು ರಾಜ್ಯದೆಲ್ಲೆಡೆ ಹರಿದಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಸಿದ್ದರಾಮಯ್ಯನವರಿಗೆ ಆಗ್ರಹಪಡಿಸ್ತೇನೆ, ತಕ್ಷಣ ನಿಮ್ಮ ಸಚಿವರ ರಾಜೀನಾಮೆಯನ್ನು ತಗೊಳ್ಳಿಕ್ಕೆ ಏನಾದರೂ ನಿಮಗೆ ತೊಂದರೆ ಇದ್ದರೆ ನಿಮ್ಮ ರಾಜೀನಾಮೆಯನ್ನು ಕೇಳುವಂಥ ಅನಿವಾರ್ಯತೆ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದೆ ಅನ್ನುವಂಥ ಮಾತುಗಳು ಹೇಳಬೇಕಾಗಿದೆ. ಒಟ್ಟಾರೆ ಈ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣ ಇಷ್ಟೊಂದು ದುರ್ವ್ಯಯ ಆಗುವಾಗಲೂ ಕೂಡ ಕಣ್ಣು ಮುಚ್ಚಿ ಕೊಡುತ್ತಿದ್ದು ನೋಡಿದರೆ ಅದರ ಹಿಂದೆ ಯಾರೂ ಊಹಿಸಲಿಕ್ಕೆ ಆಗದಿರುವಂಥ ದೊಡ್ಡ ಷಡ್ಯಂತ್ರ ಇದೆ ಅನ್ನುವಂಥ ಭಾವನೆ ಇವತ್ತು ವ್ಯಕ್ತ ಆಗ್ತದೆ.